ಕುಡಿಯೋದು ಬಿಡಿಸ್ಬೇಕು, ಇಸ್ಪಟ್ ಆಡೋದು ಬಿಡಿಸ್ಬೇಕು, ಓಸಿ ಬಿಡಿಸ್ಬೇಕು, ಸ್ವಾಮಿಗಳು ಬಿಡಿಸ್ಬೇಕು, ಇನ್ನೊಬ್ಬರು ಬಿಡಿಸ್ಬೇಕು, ಅವರು ಬಿಡಿಸ್ಬೇಕು. ಅಲ್ಲ, ಕುಡಿಯೋನಿಗೆ ಬಿಡೋದು ಬರ್ಬೇಕು ಮನಸ್ಸಿನಾಗ, ಹೌದಲ್ಲ? ತನಗೆ ಬಿಡಬೇಕಂತ ಮನಸ್ಸಿನಾಗ ಅವನಿಗೆ ಬರ್ಬೇಕಷ್ಟೆ. ನಾನು ಕೆಟ್ಟದ್ದು ಮಾಡ್ತೀನಲ್ಲಪ್ಪ, ನಾ ಬಿಡಬೇಕು ಅನ್ನೋದು ಅವನಿಗೆ ಮನಸ್ಸಿನಾಗ ಬರ್ಬೇಕಷ್ಟೆ. ಏಸು ಮಂದಿ ಗುರುಗಳ ಹತ್ರ ಅವ ಒಟ್ಟು 30 ವರ್ಷದಿಂದ ಕುಡಿತಿರ್ತಾನೆ. ಯಾವುದಾದ್ರು ಒಂದು ಆಶ್ರಮಕ್ಕೆ ಹೋಗ್ಯಪ್ಪ, ಇವ ಕುಡಿತಾನೆ ನೋಡಿ, ಇವ 30 ವರ್ಷದಿಂದ ಕುಡಿತಾನೆ, ಇವತ್ತು ಬಿಡಿಸ್ಬೇಕು ನೀ ಅಂದ್ರೆ 30 ವರ್ಷದಿಂದ ಅವ ಕುಡಿತಿರ್ತಾನೆ. ಒಂದು ದಿವಸದಾಗ ಅವ ಬಿಡ್ತಾನೆ, ಅವರಿಗೆ ಕುಡಿಸೋಕ್ಕಾನ ಅಷ್ಟ. ಹ್ಯಾಂಗೆ ಬಿಡಿಸೋದು? ನನ್ನ ಆತ್ಮಕ್ಕೆ ತಿಳಿಬೇಕಲ್ಲ, ನಾ ಕೆಟ್ಟದ್ದು ಮಾಡಾಕತ್ತೇನೆ. ಎಷ್ಟು ಸುಂದರವಾದ ಕಥೆ ಕೇಳಿ. ಯುವಕರು ಕೇಳಬೇಕು, ಹಿರಿಯರು ಕೇಳಬೇಕು. ಇದು ಪರಿವರ್ತನೆಯ ಕ್ಷಣ, ಇದು ಅಷ್ಟೆ. ಏನು ಪರಿವರ್ತನೆ ಅಂದ್ರೆ ಎಲ್ಲೋ ಹೋಗಿ ಹಿಮಾಲಯದೊಳಗೆ ಸಾಕ್ಷಾತ್ಕಾರ ಆಗೋದಲ್ಲ. ಈ ಕ್ಷಣ ನನ್ನ ಮನಸ್ಸಿನೊಳಗೆ. ಮನುಷ್ಯ ಕೆಟ್ಟವಾಗಲಿಕ್ಕೆ ನಿನಗೆ 30 ವರ್ಷ ಹಿಡಿಬೋದು. ಒಳ್ಳೆಯವನಾಗಲಿಕ್ಕೆ ನಾನು ಈ ಕ್ಷಣ ನನ್ನ ದುಶ್ಚಟಗಳನ್ನು ಬಿಡ್ತೀನಪ್ಪ, ನಾ ಒಳ್ಳೆಯವನಾಗ್ತೀನಿ ಅನ್ನುವ ಸಂಕಲ್ಪ ಈ ಕ್ಷಣ ಬಂದರೆ ಈ ಕ್ಷಣಕ್ಕೆ ನೀನು ಸಂತ ಅಷ್ಟೆ, ಒಳ್ಳೆಯ ವ್ಯಕ್ತಿ ಅಷ್ಟೆ. ಕೆಟ್ಟವಾಗಲಿಕ್ಕೆ 30 ವರ್ಷ ಹಿಡಿಬೋದು, ಒಳ್ಳೆಯವನಾಗಲಿಕ್ಕೆ 3 ನಿಮಿಷ ಸಾಕಷ್ಟೇ. ಭಾವ ಶುದ್ಧ ಆದರೆ ಮನುಷ್ಯ ಒಳ್ಳೆಯವನಾಗ್ತಾನೆ ಅಷ್ಟೆ. ಏನು ಒಂದು ಹುಡುಗ ಸಣ್ಣ ಹುಡುಗ ಒಂದು 5-6ನೇ ಕ್ಲಾಸ್ ಓದ್ತಿತ್ತಂತ. 5-6ನೇ ಕ್ಲಾಸ್ ಓದುವ ಹುಡುಗ ತಂದೆ ತೀರ್ಕೊಂಡಿದ್ದಂತ. ಅದು ಒಂದು ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಇರ್ತಾವಲ್ಲ, ಅಲ್ಲಿ ಕೆಲಸ ಮಾಡ್ತಿತ್ತಂತ. ಸಣ್ಣ ಮಗ 5ನೇ ಕ್ಲಾಸ್, ಅಪ್ಪ ತೀರ್ಕೊಂಡಾನ. ಸಣ್ಣ ಮಗು ಬಾರಿನೊಳಗೆ ಅದೇನು ಸಪ್ಲೈ ಮಾಡೋದಂತಾರಲ್ಲ, ಅಲ್ಲಿ ಕೆಲಸ ಮಾಡ್ತಿತ್ತು. ಅವ್ವ ಜಡ್ಡಿಗೆ ಬಿದ್ದು ಹಾಸಿಗೆ ಹಿಡ್ದಾಳು. ಇದು ಸಾಯಂಕಾಲ ಕೆಲಸ ಮಾಡ್ತಿತ್ತಂತ. ಒಬ್ಬ ವ್ಯಕ್ತಿ ಆ ಬಾರಿಗೆ ಹೋಗಿ ಆ ಮಗುವಿಗೆ ಹೇಳಿದ್ನಂತ, ನಿಮ್ಮಂಥ ಸಣ್ಣ ಹುಡುಗರು ಇಲ್ಲಿ ಬರಬಾರ್ದಪ್ಪ ನೀವು. ಅಲ್ಲೇನು ರೆಸ್ಟೋರೆಂಟಿಗೆ ಒಬ್ಬ ಯಜಮಾನ ಹೇಳಿದ್ನಂತ, ನಿಮ್ಮಂಥ ಸಣ್ಣ ಮಕ್ಕಳು ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳ ಕೆಲಸಕ್ಕೆ ಬರಬಾರ್ದಪ್ಪ ನೀವು. ಆವಾಗ ಸಣ್ಣ ಮಗು ಹೇಳಿದ್ನಂತ, ನಿಮ್ಮಂಥ ತಂದೆ ಈ ಬಾರಿಗೆ ಬರದ ಇದ್ದಿದ್ರೆ ನಮ್ಮಂಥ ಮಕ್ಕಳು ಬರುವ ಅವಶ್ಯಕತೆನೇ ಬರ್ತಿರಲಿಲ್ಲ ಇಲ್ಲಿ. ನಿಮ್ಮಂಥ ತಂದೆ ಇಲ್ಲಿಗೆ ಬರೋದು ಬಿಟ್ಟಿದ್ರೆ ನಮ್ಮಂಥ ಮಕ್ಕಳು ಯಾಕೆ ಇಲ್ಲಿ ಬರ್ತಿದ್ರು ಹೇಳಿ. ಅದಕ್ಕೆ ಮನುಷ್ಯನಿಗೆ ಗೊತ್ತಿರಬೇಕು, ದೇವರು ಕೊಟ್ಟ ಈ ದೇಹದೊಳಗೆ ಏನು ತುಂಬಬೇಕು, ಏನು ತುಂಬಬಾರ್ದು ಅನ್ನೋದು ಗೊತ್ತಿರಬೇಕಷ್ಟೆ. ಏನು ತುಂಬಿದ್ರೆ ಈ ದೇಹ ಕೆಡ್ತೈತಿ, ಏನು ತುಂಬಿದ್ರೆ ಈ ಮನಸ್ಸು ಕೆಡ್ತೈತಿ, ಏನು ತುಂಬಿದ್ರೆ ನಮ್ಮ ಬುದ್ಧಿ ಭಾವಗಳು ಕೆಡ್ತಾವ ಅನ್ನೋದು ನಮಗೆ ಗೊತ್ತಿರಬೇಕಷ್ಟೆ. ಅದಕ್ಕೆ ದೇವರು ಕೊಟ್ಟ ಈ ದೇಹ ಕೆಡಿಸಬಾರ್ದು, ಮನಸ್ಸು ಕೆಡಿಸಬಾರ್ದು, ಬುದ್ಧಿ ಕೆಡಿಸಬಾರ್ದು, ಭಾವನೆಗಳು ಕೆಡಿಸಬಾರ್ದು, ಇಂದ್ರಿಯಗಳು ಕೆಡಿಸಲಾರ್ದಂಗೆ ಬದುಕುವುದೇ ನಿಜವಾದ ಧರ್ಮ ಅಷ್ಟೇ. ಅದೇ ಶ್ರೇಷ್ಠ ಧರ್ಮ. ಯಾಕಂದ್ರೆ ಈ ಮನುಷ್ಯನ ಬದುಕಿಗೆ ಬೆಲೆ ಯಾವುದರಿಂದ ಬರ್ತೈತಿ ಅಂದ್ರೆ, ನೀವು ಈ ಮನಸ್ಸು, ಈ ಬುದ್ಧಿ ಭಾವನೆಗಳೇನು ಕೊಟ್ಟಾನಲ್ಲ ಒಳಗೆ, ಇದರೊಳಗೆ ಏನು ತುಂಬುತ್ತೀರಿ ಅಂದರೂ ಅದರ ಮೇಲೆ ಈ ಜೀವನಕ್ಕೆ ಬೆಲೆ ಬರ್ತೈತಿ, ಈ ದೇಹಕ್ಕೆ ಬೆಲೆ ಬರ್ತೈತಿ. ದೇಹ, ಬಾಡಿ ಇನ್ ಇಟ್ ಸೆಲ್ಫ್, ಇಟ್ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂ. ದೇಹ ತನ್ನಷ್ಟಕ್ಕೆ ಅದಕ್ಕೇನೂ ಬೆಲೆ ಇಲ್ಲ. ಈ ದೇಹದೊಳಗೆ, ಮನಸ್ಸಿನೊಳಗೆ ನೀವು ಏನು ತುಂಬುತ್ತೀರಿ ಅನ್ನೋದ್ರ ಮೇಲೆ ಈ ಜೀವನಕ್ಕೆ ಬೆಲೆ ಬರ್ತೈತಿ. ಈಗ ನೀವು ನೋಡ್ರಿ, ಒಂದು ಬಾಟ್ಲಿ ಐತಿ, ಪ್ಲಾಸ್ಟಿಕ್ ಬಾಟ್ಲಿ ಇರ್ತೈತಿ. ಈ ಪ್ಲಾಸ್ಟಿಕ್ ಬಾಟ್ಲಿ ನೀವೆಲ್ಲರ ನೋಡ್ರಿ, ನೀರು ಕುಡ್ದು ಒಗೆದಿರ್ತಾರಲ್ಲ, ಅದನ್ನು ಈ ಸಣ್ಣ ಮಕ್ಕಳು ಮೋಡ್ಕಕ್ಕೆ ಹಾಕೋರೆಲ್ಲ ಬಾಟ್ಲಿ ತೊಗೊಂಡು ಹೋಗ್ತಿರ್ತಾರೆ. ಪ್ಲಾಸ್ಟಿಕ್ ಚೀಲದಾಗ ತುಂಬ್ಕೊಂಡು ಮೋಡ್ಕಕ್ಕೆ ಒಯ್ದೊಯ್ದು ಹಾಕ್ತಿರ್ತಾರೆ ಅವ್ರು. ನೀವು ಅವು ಬಾಟ್ಲಿ ತುಂಬೋರಿಗೆ ಕೇಳ್ರಿ, ಅದ್ರಾಗ ಏನೂ ಕಿಮ್ಮತ್ತಿಲ್ಲ, ಸುಮ್ಮನೆ ಚೀಲದಾಗ ತುಂಬ್ಕೊತಿರ್ತಾರೆ, ಒಯ್ದೊಯ್ದು ಒಗಿತಿರ್ತಾರೆ ಅವನ್ನಷ್ಟು. ಈಗ ಅದ ಖಾಲಿ ಬಾಟ್ಲಿ ಐತಲ್ಲ, ಖಾಲಿ ಬಾಟ್ಲಿಗೆ ಏನೂ ಕಿಮ್ಮತ್ತಿಲ್ಲ, ಯಾರ ಮೋಡ್ಕಾದವ್ರು ತುಂಬ್ಕೊಂಡು ಹೋಗ್ತಾರೆ. ನೀವು ಬಾಟ್ಲಿ ಒಳಗೆ, ಅದೇ ಖಾಲಿ ಬಾಟ್ಲಿ ಒಳಗೆ ಒಂದಿಷ್ಟು ನೀರು, ಚಲೋ ಬಿಸ್ಲೇರಿ ಅಂತ ಇರಲ್ಲ, ಅದನ್ನು ನೀರು ತುಂಬ್ರಿ. ಅದು ಖಾಲಿ ಬಾಟ್ಲಿ ಒಳಗೆ ಬಿಸಿಲೇರಿ ನೀರು ತುಂಬಿದ್ರೆ ಅದು 40 ರೂಪಾಯೋ 30 ರೂಪಾಯಿಗೋ ಬೆಲೆ ಬಾಳ್ತೈತಿ. ಖಾಲಿ ಇದ್ದ ಕಿಮ್ಮತ್ತಿಲ್ಲ, ಮೋಡ್ಕಾದವ್ರು ತೊಗೊಂಡು ಹೋಗ್ತಿದ್ರು. ಆದ್ರೆ ಅದ್ರಾಗ ಚಲೋ ತಾಜಾ ಪ್ಯೂರ್ ನೀರು ತುಂಬಿದ್ರಿ ಅಂದ್ರೆ ಅದು 30 ರೂಪಾಯಿಗೆ ಬೆಲೆ ಬಾಳ್ತೈತಿ. ಮತ್ತು ಬಾಟ್ಲಿ ಒಳಗೆ ನೀವು ಚಲೋ ಜವಾರಿ ಆಕಳ ಹಾಲು ತುಂಬಿ ಬಾಟ್ಲಿ ಕೊಡ್ರಿ, ಅದು ಎಷ್ಟಕ್ಕೆ ಹೋಗ್ತೈತಿ? ಅವಾಗ ಅದು 80 ರೂಪಾಯಿ 100 ರೂಪಾಯಿಗೆ ತೊಗೊತಾರೆ.
ಮತ್ತು ಅದೇ ಬಾಟ್ಲಿ ಒಳಗೆ ನೀವು ಚಲೋ ಆಕಳ ತುಪ್ಪ ತುಂಬಿ ಕೊಡ್ರಿ, ಅದೇ 1 ಲೀಟ್ರ್ ಅವಾಗ ಅದು 500 ರೂಪಾಯಿ 1000 ರೂಪಾಯಿಗೆ ಮಾರ್ತೈತಿ. ಅಂದ್ರೆ ಇರುವ ಖಾಲಿ ಬಾಟ್ಲಿಗೆ ಕಿಮ್ಮತ್ತಿಲ್ಲ. ಮೋಡ್ಕಕ್ಕೆ ಒಯ್ತಿದ್ರು, ಅದ್ರಾಗ ಚಲೋ ನೀರು ತುಂಬಿದ್ರೆ 30 ರೂಪಾಯಿ ಬೆಲೆ ಬಂತು. ಚಲೋ ಆಕಳ ಹಾಲು ತುಂಬಿದ್ರೆ 80 ರೂಪಾಯಿಗೆ ಬೆಲೆ ಬಂತು. ಅದ್ರೊಳಗೆ ಚಲೋ ಆಕಳ ತುಪ್ಪ ತುಂಬಿದ್ರೆ 500 ರೂಪಾಯಿ 1000 ರೂಪಾಯಿ ಬೆಲೆಗೆ ಬಂತು. ಅಂದ್ರೆ ಖಾಲಿ ಬಾಟ್ಲಿಗೇನು ಕಿಮ್ಮತ್ತಿಲ್ಲ, ಖಾಲಿ ಬಾಟ್ಲಿಯೊಳಗೆ ಏನು ತುಂಬುತ್ತೀರಿ ಅನ್ನೋದ್ರ ಮೇಲೆ ಆ ಬಾಟ್ಲಿಗೆ ಕಿಮ್ಮತ್ತೈತಿ. ಹಂಗೆ ಮನುಷ್ಯನ ದೇಹಕ್ಕೆ ಕಿಮ್ಮತ್ತಿಲ್ಲ, ಈ ದೇಹದೊಳಗೆ ಏನು ತುಂಬುತ್ತೀರಿ ಅನ್ನೋದ್ರ ಮೇಲೆ, ಈ ದೇಹಕ್ಕೆ ಏನು ತುಂಬುತ್ತೀವಿ ಅನ್ನೋದ್ರ ಮೇಲೆ ಈ ದೇಹಕ್ಕೆ ಕಿಮ್ಮತ್ತಿದೆಯೇ ಹೊರತು ಇದು ಚಲೋದು ತುಂಬಿದ್ವಿ ಕಿಮ್ಮತ್ತು ಬರ್ತೈತಿ, ಮತ್ತು ಏನೂ ತುಂಬಲಿಲ್ಲ ಅಂದ್ರೆ ಒಂದು ದಿವಸ ಮೋಡ್ಕಕ್ಕೆ ಒಗಿತಾರೆ, ಇದು ಕೊಯ್ದು ಅಷ್ಟೇ ಮೋಡ್ಕಕ್ಕೆ ಹೋಗ್ತೈತಿ ಇದು ಒಂದು ದಿವಸ.